ನಮಸ್ತೆ. ನಮ್ಮ ಕರ್ನಾಟಕ CM ಆದ DK ಶಿವಕುಮಾರ್ ಸರ್ ಅವರೊಂದು ಪ್ರಣಾಳಿಕೆ ಕೊಟ್ಟರು. ಪ್ರಮಾಣ ವಚನ ತಗೋಬೇಕಾದ್ರೆ ಏನಪ್ಪ ಅದು ಅಂದರೆ, ವಸತಿ ಕಟ್ಟಡಗಳಿಗೆ 2400 ಅಡಿ +/- 20% ಇದ್ರೂ ಕೂಡ ವಿತೌಟ್ OC ಇಲ್ದಲೆ ನೀವು ಬೆಸ್ಕಾಂ ಪವರ್ ಕನೆಕ್ಷನ್ ತಗೋಬಹುದು ಅಂತ. ಅದರಲ್ಲಿ ಒಂದು ಸ್ವಲ್ಪ ಕಂಡೀಷನ್ಸ್ಗಳು ಹಾಕಿದ್ದಾರೆ. ಏನಂತ, 31/5/2020 ಅಪ್ಲೈ ಮಾಡಿದ್ದರೆ ಮಾತ್ರ ನಿಮಗೆ ಪವರ್ ಸಿಗುತ್ತೆ ಅಂತ. ಅದ್ರ ಮುಂದೆ ಪ್ಲಾನ್ ತಗೊಂಡು ಮುಂದೆ ಕಟ್ಟೋರ ಪರಿಸ್ಥಿತಿ ಏನು? ಸರ್ಕಾರದ ಕೋರ್ಟ್ ಆದೇಶಕ್ಕೆ ನಾವು ತಡೆಯಾಜ್ಞೆ ತಂದು 1 ವರ್ಷ 2 ವರ್ಷದ ಗ್ಯಾಪ್ಗೆ ಜನಗಳಿಗೆ ಕೊಡ್ಬೋದು, ಮಿಕ್ಕಿ ಜನಗಳು ಕೊಡೋದಿಕ್ಕಾಗಲ್ಲ ಅಂದ್ರೆ ಇದು ಯಾವ ರೀತಿ ನ್ಯಾಯ? ಅದು ಕೂಡ ಆಕ್ಯುಪೆನ್ಸಿ 4/4/2025 ಆರ್ಡರ್ ಬಂದ್ಮೇಲೆ ಯಾವುದೇ ಒಂದು ಬೆಸ್ಕಾಂ ಅಲ್ಲಿ ಕೂಡ ಫೈಲ್ ರಿಸೀವ್ ಮಾಡ್ಕೊಂಡಿಲ್ಲ. 1 ವರ್ಷದಿಂದ ಈಚೆಗೆ ಯಾವ್ದು ಮನೆಗಳು ಆಗಿದಾವೆ ಎಲ್ಲಾ ಮನೆಗಳು ಕೂಡ ವಾಸ್ತವಿಕವಾಗಿ ಪೆಂಡಿಂಗ್ ಅಲ್ಲಿ ಇದಾವೆ. ಬಿಲ್ಡಿಂಗ್ಗಳು ಯಾವ್ದು ಕೂಡ ಅಪ್ಲೈ ಮಾಡೋದಿಕ್ಕಾಗಿಲ್ಲ. ಯಾವ ಕಾರಣಕ್ಕೋಸ್ಕರ ಅಂದ್ರೆ CC ಇಲ್ದೇ ನಾವು ಅಪ್ಲೈ ಮಾಡಿ ತಗೊಳ್ಳಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೆಸ್ಕಾಂ ಎಲ್ಲ ಫೈಲು ಪೆಂಡಿಂಗ್ ಇದಾವೆ. ಯಾಕೆಂದ್ರೆ GB ಪ್ಲಾನ್ ತಗೊಂಡು ಬಿಲ್ಡಿಂಗ್ ಕಟ್ತಾ ಇರ್ತೀರಾ, ಬಿಲ್ಡಿಂಗ್ ಕಟ್ಟಬೇಕಾದ್ರೆ CC ಯಾರೊಬ್ರು ತಗೊಳ್ಳಲ್ಲ. CC ತಗೊಳ್ಳೋ ಏನು ಕಾರಣಕ್ಕೆ ತಗೊಳ್ಳಲ್ಲ? CC ತಗೋಬೇಕು ಅಂದ್ರೆ ಪ್ಲಾನ್ ಸ್ಯಾಂಕ್ಷನ್ ತಗೊಂಡಷ್ಟು ಅಷ್ಟು ಸುಲಭ ಅಲ್ಲ. CC ತಗೋಬೇಕು ಅಂದ್ರೆ ಟೌನ್ ಪ್ಲಾನಿಂಗ್ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಾದ್ಮೇಲೆ ಕನ್ಸರ್ನ್ ವಾರ್ಡ್ ಎಡ ಒಲಿಗೆ ಹೋಗ್ಬಿಟ್ಟು ಸೆಲ್ಯೂಟ್ ಹೊಡಿಬೇಕು. ಇದು ಯಾವ ಕರ್ಮ ಇದು? CC ಪ್ಲಾನ್ ಸ್ಯಾಂಕ್ಷನ್ ಕೊಡೋರು ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್, CC ಕೊಡೋದಕ್ಕೆ ವಾರ್ಡ್ ಎಡ ಒಲಿ ಸ್ಕ್ರೂಟಿನಿ ಮಾಡಿಕೊಟ್ಟ ಆದ್ಮೇಲೆ ಟೌನ್ ಪ್ಲಾನಿಂಗ್ ಅಲ್ಲಿ ಇಶ್ಯೂ ಮಾಡೋದಂತೆ. ಕಂಪ್ಲೀಟ್ ಅವ್ರಿಗೆ ಕೊಟ್ಬಿಡಿ. ಅಲ್ಲಾದ್ರೂ CC ಆದ್ರೂ ತಗೋತಾರೆ ಜನಗಳು. CC ತಗೊಳ್ಳೋದಿಕ್ಕಾಗಲ್ಲ, ಬೆಸ್ಕಾಂಗೆ ಅಪ್ಲೈ ಮಾಡೋದಿಕ್ಕಾಗಿಲ್ಲ. 1 ವರ್ಷ ಜನಗಳೆಲ್ಲ ಪೆಂಡಿಂಗ್ ಅಲ್ಲಿ ಇದಾವೆ. ಏನಿದು ಕನೆಕ್ಟಿವಿಟಿ ಬಿಸ್ನೆಸ್? ಟೌನ್ ಪ್ಲಾನಿಂಗ್ ಅವರು ಪ್ಲಾನ್ ಕೊಟ್ಟಾದ್ಮೇಲೆ CC ಕೊಡೋದಕ್ಕೆ ವಾರ್ಡ್ ಎಡವಲ್ಲಿ ಏನಕ್ಕೆ ಬೇಕು? ಟೌನ್ ಪ್ಲಾನಿಂಗ್ ಅವರು ಇಂಜಿನಿಯರಿಂಗ್ ಸೆಕ್ಷನ್ ಅವ್ರಿಗೆ ಟೇಪ್ ಇಟ್ಕೊಂಡು ಅಳತೆ ಮಾಡೋದಿಕ್ ಬರಲ್ವಾ? ಅಳತೆ ಮಾಡ್ಕೊಳ್ಳೋ ಬರೋದಕ್ಕೋಸ್ಕರ ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಇವರು ಒಬ್ಬ ಕೇಳಿದ್ರೆ ಇಲ್ಲ ವಾರ್ಡಿಂದ ಕ್ಲಿಯರ್ ಆಗಿ ಬಂದಿಲ್ಲ ನಮಗೆ, ಅದಕ್ಕೋಸ್ಕರ CC ಕೊಡೋದಿಕ್ಕಾಗಿಲ್ಲ. ಇದಕ್ಕೆ ಎಕ್ಸಾಂಪಲ್ಸ್ ಕೊಡ್ತೀನಿ. ಅಪ್ಲೈ ಮಾಡಿ 2 ತಿಂಗಳು 3 ತಿಂಗಳಾದ್ರೂ ಕೂಡ ಯಾವ್ದು CC ಆಗಲ್ಲ. ಇಲ್ಲಿ ಈ ಪ್ರಣಾಳಿಕೆ ಕೊಟ್ಟಿರೋದು ಜನಗಳಿಗೆ ಬರೀ ಆಶ್ವಾಸನೆಗೆ ಅಷ್ಟೇ. ಯಾವುದೇ ರೀತಿ ಇದರಿಂದ ಅಡ್ವಾಂಟೇಜ್ ಏನೂ ಇಲ್ಲ. ರೀಸನ್ ಏನಪ್ಪಾ ಅಂದ್ರೆ 4/4/2025 ಇಂದ ಟಿಲ್ ಡೇಟ್ ಇವ್ರೇನ್ ಕೊಟ್ಟಿದ್ದಾರೆ 31/5/2026 ವರೆಗೂ ಕೂಡ ಅಪ್ಲೈ ಮಾಡಿರೋ ಬಿಲ್ಡಿಂಗ್ ಗಳಿಗೆಲ್ಲ ಪವರ್ ಕೊಟ್ಬಿಡಿ ಅಂದ್ರೆ ಅಪ್ಲೈನೇ ಮಾಡೋದಕ್ಕೆ ಆಗಿಲ್ವಲ್ಲ. ನಮ್ಮ ಹತ್ರ CC ಇಲ್ಲ. CC ಇಲ್ಲದೆ ಬೆಸ್ಕಾಂ ಅಲ್ಲಿ ಅಪ್ಲೈ ಮಾಡಿಸ್ಕೊಂಡಿಲ್ಲ. ಈಗ ಏನ್ ಮಾಡೋದು ನಾವು? ಇದು ಬರೀ 1 ವರ್ಷದ ಮಾತ್ರನಾ? 1 ವರ್ಷಕ್ಕೋಸ್ಕರ ಆರ್ಡರ್ ಮಾಡಿದ್ರು ಆಗ್ತಿರ್ಲಿಲ್ವಾ? ಹೇಗೋ ಸತ್ತರು ಸಾಯಿರಿ ಅನ್ಕೊಂಡು ಬಿಟ್ಟಿದ್ರೆ ಆಗ್ತಿರಲ್ವಾ? ಏನಿದು ವ್ಯವಸ್ಥೆ ಏನಿದೆ? ಇದೆಲ್ಲ ನೀವೇ ಇದು ಮಾಡಬೇಕು. ಯಾರು ವಾಯ್ಸ್ ರೈಸ್ ಮಾಡೋದಕ್ಕೆ ಆಗಲ್ಲ. ಎಲ್ಲಾರು ಜನಗಳೆಲ್ಲ ಸೇರಿ ಒಂದಾಗಿ ಇದು ಮಾಡಿದ್ರು ಮಾತ್ರ ಇದು 31/5/26 ನೀವು ಅಪ್ಲೈ ಮಾಡಿದ್ದೀರಾ, ನಿಮ್ಗಿದು ಇಂಪ್ಲಿಮೆಂಟೇಷನ್ ಆಗುತ್ತಾ? ಇಲ್ಲ. ಅಪ್ಲೈ ಮಾಡೋದಕ್ಕೆ ಹಾಕಿಲ್ಲ, CC ಇಲ್ಲ. CC ಯಾಕಿಲ್ಲ? CC ಟೌನ್ ಪ್ಲಾನಿಂಗ್ ಅವ್ರು ಕೊಡಲ್ಲ. ಏನಕ್ಕೆ? ವಾರ್ಡ್ ಎಡಬಲಿ ಅವ್ರಿಗೆ ಸಿಕ್ಕಲ್ಲ, ಅವ್ರು ಮಾಡಲ್ಲ. ಅಪ್ಲೈ ಮಾಡಿದ ತಕ್ಷಣ ಆಗಲ್ಲ. ಇದು ನಮ್ಮ ಪರಿಸ್ಥಿತಿ. ನೀವೆಲ್ಲ ಯೋಚನೆ ಮಾಡ್ಕೊಂಡೆ ಇದಕ್ಕೆ ಏನು ಆರ್ಡರ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಏನೋ ಸುಮ್ಮನೆ ಮಾಡಬೇಕು ಅಂತ ಮಾಡೋದಷ್ಟೇ. ಇದರಿಂದ ಯಾವುದೇ ರೀತಿ ಅಡ್ವಾಂಟೇಜ್ ಇಲ್ಲ. ಇದು ಕಹಿ ಸತ್ಯ.